ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ನಾನು ಇವತ್ತು ಒಂದು ಸಾಹಸ ಮಾಡಕ್ಕೆ ಹೊರಟಿದ್ದೀನಿ. ಅದು ದುಸ್ಸಾಹಸ. ನಾನು ಇಂಗ್ಲಿಷ್ ಪ್ರೊಫೆಸರ್ ಅಲ್ಲ. ನನಗೆ ಬರುವಂತ ಇಂಗ್ಲಿಷು ಒಂದು ಮಧ್ಯಮ ವರ್ಗದಷ್ಟೇನೆ, ಮಧ್ಯಮ ಶ್ರೇಣಿದು. ಆದ್ರೂ ನಿಮ್ಗೆ ಇಂಗ್ಲಿಷ್ ಬಗ್ಗೆ ಗೈಡೆನ್ಸ್ ಕೂಡ ಕೊಟ್ಟಿದ್ದೀನಿ. ನಾನು MA ಮಾಡಿಲ್ಲ ಇಂಗ್ಲಿಷಲ್ಲಿ, BA ಮಾಡಿಲ್ಲ ಅಥವಾ ಯಾವುದೇ. ಈಗ ಇತ್ತೀಚೆಗೆ IELTS ಕೋರ್ಸ್ಗೆ ಜಾಯ್ನ್ ಆಗಿದ್ದೀನಿ. IELTS ಕೋರ್ಸ್ ಮತ್ತೆ ಫ್ಲೂಯೆಂಟ್ ಇಂಗ್ಲಿಷ್ ಕೋರ್ಸ್ ಬೀಟಾ ಅಕಾಡೆಮಿನಲ್ಲಿ. ಸೊ ಅದ್ ಬಿಟ್ರೆ ನನಗೆ ಯಾವುದೇ ಪ್ರೊಫೆಷನಲ್ ಇಂಗ್ಲಿಷ್ ಕೋಚಿಂಗ್ ಅಂತ ತಗೊಂಡಿಲ್ಲ. ಆದ್ರೂ ನಿಮ್ಗೆ ಗೈಡೆನ್ಸ್ ಕೂಡ ಕೊಟ್ಟಿದ್ದೀನಿ. ಅದಕ್ಕೆ ದುಸ್ಸಾಹಸ ಅಂದಿದ್ದು. ಸೊ ಬನ್ನಿ, ಇವತ್ತು ನನಗೆ ಗೊತ್ತಿರುವಂತ ಕೆಲವೊಂದು ಅಂಶಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಸೊ ಜನರಲ್ ಇಂಗ್ಲಿಷ್ ಬಗ್ಗೆ ನಿಮ್ಗೆ ಏನೇ ಕ್ಲಾರಿಫಿಕೇಶನ್ ಬೇಕಿದ್ರು, ಏನೇ ಡೌಟ್ಸ್ ಇದ್ರು ನನ್ನನ್ನ ಕೇಳಿ. ಖಂಡಿತ ನಿಮ್ಗೆ ಸಮಾಧಾನಕರವಾದ ಉತ್ತರನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಾದ್ರೆ ಬನ್ನಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಪ್ರಮುಖವಾಗಿ ಕೇಳುವಂತ ಜನರಲ್ ಇಂಗ್ಲಿಷ್ ಸೆಕ್ಷನ್. ಸೊ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇದ್ರ ಜೊತೆಗೆ ನಮ್ಮ ಇಂಗ್ಲಿಷ್ ಅನ್ನ ನಾವು ಹೇಗೆ ಉತ್ತಮಗೊಳಿಸೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ, ಯಾಕೆ ಇಂಗ್ಲಿಷ್ನ ಕಲಿಬೇಕು? ಕೆಲವರೆಲ್ಲ ಆರ್ಗ್ಯೂ ಮಾಡೋದು ಕೇಳಿದ್ದೀನಿ. ನಮ್ಮ ಮಾತೃಭಾಷೆ ಕನ್ನಡ, ನಾವ್ಯಾಕೆ ಕಲಿಬೇಕು ಇಂಗ್ಲಿಷು? ಇಂಗ್ಲಿಷ್ನವರು ಕನ್ನಡ ಕಲಿಬೇಕು, ನಾವ್ಯಾಕೆ ಇಂಗ್ಲಿಷ್ ಕಲಿಬೇಕು? ಚಿತ್ರಲ್ಲ ಡೈಲಾಗ್ ಹೇಳ್ತಾರೆ. ಯಾಕೆ ಅಂತ ಕೆಲವೊಂದು ಮುಖ್ಯವಾದಂತ ಕಾರಣಗಳಿವೆ. ಹಾಗಂತ ನಾನು ಕನ್ನಡ ವಿರೋಧಿ ಅಲ್ಲ. ನನ್ನ ಮಾತೃಭಾಷೆ ಕೂಡ ಕನ್ನಡನೇ. ಕನ್ನಡನ ಪ್ರೀತಿಸ್ತೀನಿ ನಾನು, ಬಹುಶಃ ಇತರರಿಗಿಂತ ಹೆಚ್ಚಾಗಿ. ಕನ್ನಡದ ಕವಿಗಳು, ಸಾಹಿತಿಗಳು ಬರೆದಿರುವಂತ ಎಷ್ಟೋ ಕೃತಿಗಳನ್ನ ನಾನು ಓದ್ತಾ ಇದ್ದೀನಿ, ಅದು ಬೇರೆ ವಿಚಾರ. ಆದ್ರೆ ಇಂಗ್ಲಿಷನ್ನ ಯಾಕೆ ಕಲಿಬೇಕು? ಈಗ ಕನ್ನಡ ಪ್ರೀತಿಸೋರು ಇಂಗ್ಲಿಷ್ ವಿರೋಧಿ ಆಗ್ಬಿಡ್ತಾರೆ. ಅಂದ್ರೆ ಕನ್ನಡ ಪ್ರೀತಿಸ್ಬೇಕಂದ್ರೆ ಇಂಗ್ಲಿಷನ್ನ ವಿರೋಧ ಮಾಡಲೇಬೇಕು ಅಂತ ಅವ್ರ ಅಭಿಪ್ರಾಯ. ಹಾಗೇನಿಲ್ಲ. ಇಂಗ್ಲಿಷು ಜ್ಞಾನದ ಭಾಷೆ, ಕನ್ನಡ ಹೃದಯದ ಭಾಷೆ. ಅದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್, ಅದು ಅಂತಾರಾಷ್ಟ್ರೀಯ ಭಾಷೆ. ಆಲ್ಮೋಸ್ಟ್ ಎಲ್ಲಾ ದೇಶಗಳಲ್ಲೂ ಇಂಗ್ಲಿಷನ್ನ ಮಾತಾಡ್ತಾರೆ, ಕೆಲವು ದೇಶಗಳನ್ನ ಬಿಟ್ಟು. ಇದ್ಯಾಕೆ ಅಂದ್ರೆ ಬ್ರಿಟಿಷರ್ಸು ಎಲ್ಲಾ ಕಡೆ ಕಾಲೋನಿಗಳನ್ನ ಮಾಡ್ಕೊಂಡ್ರು, ದೇಶವನ್ನೇ ಆಳಿದ್ರು. ಸೊ ಅದರಿಂದ ಇಂಗ್ಲಿಷ್ ಭಾಷೆ ಎಲ್ಲಾ ಕಡೆ ಪಸರಿಸಿದೆ, ಸ್ಪ್ರೆಡ್ ಆಗಿದೆ. ಸೊ ಅವರು ಎಲ್ಲಾದ್ರ ಮೇಲೂ ಕಂಟ್ರೋಲ್ ತಗೊಂಡ್ರು. ರಿಸೋರ್ಸಸ್ ಮೇಲೆ ಕಂಟ್ರೋಲ್ ತಗೊಂಡ್ರು, ಜನರ ಮೇಲೆ ಕಂಟ್ರೋಲ್ ತಗೊಂಡ್ರು, ಭಾಷೆ ಮೇಲೆ ಕಂಟ್ರೋಲ್ ತಗೊಂಡ್ರು, ಶಿಕ್ಷಣ ಎಲ್ಲಾವುದು. ಸೊ ಅದರಿಂದಾಗಿ ಇಂಗ್ಲಿಷು ಎಲ್ಲಾ ಕಡೆ ಹಬ್ಬಿದೆ. ಸೊ ಈಗ ಅದನ್ನ ರಿಪೇರಿ ಮಾಡಕ್ ಆಗೋದಿಲ್ಲ. ನೀವು ಒಂದು ಇಂಟರ್ನೆಟ್ ಅನ್ನ ಸರ್ಫ್ ಮಾಡ್ಬೇಕಾದ್ರೆ ಎಲ್ಲ ಇಂಗ್ಲಿಷಲ್ಲೇ ಇರುತ್ತೆ ಬಹುತೇಕ. ನಾವು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಓದ್ಕೋಬೇಕಾಗತ್ತೆ, ಕನ್ನಡ ಏನಾದ್ರೂ ಬೇಕಿದ್ರೆ. ಸೊ ಅದರಿಂದ ಅದನ್ನ ಬದಲಾಯಿಸಕ್ ಆಗೋದಿಲ್ಲ. ಮತ್ತೆ ಇಲ್ಲಿವರೆಗೂ ಅನೇಕ ಸಂಶೋಧನೆಗಳು ಮತ್ತೆ ಆವಿಷ್ಕಾರಗಳು, ಹಾಗೇನೆ ಸಾಹಿತ್ಯ, ಕಲೆ, ಇದೆಲ್ಲ ಉದ್ಭವಿಸಿರೋದು ಅದರ ಮಾಧ್ಯಮ ಇಂಗ್ಲಿಷ್ ಹೆಚ್ಚಾಗಿ. ಕನ್ನಡದಲ್ಲೇ ಸಿಗ್ಬೇಕು ಎಲ್ಲವುದು ಅಂದ್ರೆ ಅದು ಕಷ್ಟ ಆಗುತ್ತೆ. ಈಗ ಎಕನಾಮಿಕ್ಸ್ ತಗೊಂಡ್ರೆ, ಅರ್ಥಶಾಸ್ತ್ರ, ಅದನ್ನ ಕನ್ನಡದಲ್ಲಿ ಓದಿ ಅರ್ಥ ಮಾಡ್ಕೊಳ್ತೀನಿ ಅಂದ್ರೆ ಕಷ್ಟ ಆಗುತ್ತೆ ತುಂಬಾ. ಅದಕ್ಕೆ ಬೇಕಾಗಿರುವಂತ ಶಬ್ದಕೋಶ ನಮ್ಮಲ್ಲಿ ಇಲ್ಲ.
ಸಾಕಷ್ಟು ಮಟ್ಟಿಗಿಲ್ಲ. ಸೊ ಅದರಿಂದಾಗಿ ಕಷ್ಟ ಆಗುತ್ತೆ. ಇಂಗ್ಲಿಷಲ್ಲಿ ಓದಿ ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಈಗ ದೈನಂದಿನ ಭಾಷೆನಲ್ಲಿ ನಾವು ಎಷ್ಟೋ ಇಂಗ್ಲಿಷ್ ಪದಗಳನ್ನ ಉಪಯೋಗಿಸ್ತೀವಿ. ಅದ್ರ ಜೊತೆಗೆ ಇನ್ನೊಂದಷ್ಟು ಕಲ್ತ್ಕೊಂಡ್ರೆ ಆಗೋಯ್ತು, ನಿಮ್ಗೆ ಸರಳವಾಗಿ ಇಂಗ್ಲಿಷ್ ಮಾತಾಡೋದಕ್ಕೆ ಬರುತ್ತೆ. ಸೊ ಅದರಿಂದಾಗಿ ಎಲ್ಲೋ ಒಂದ್ ಕಡೆ ನಾವು ಇಂಗ್ಲಿಷ್ ಡಿಪೆಂಡೆನ್ಸಿನ ಬಿಡೋಕ್ ಆಗೋದಿಲ್ಲ ಅನ್ಸುತ್ತೆ. ಸೊ ಮಾತೃಭಾಷೆನ ಉಪಯೋಗಿಸೋಣ ಆದಷ್ಟು, ಆದ್ರೆ ಅದರ ಜೊತೆಗೆ ಇತರ ಭಾಷೆಗಳನ್ನು ಕೂಡ ಆದಷ್ಟು ಮಟ್ಟಿಗೆ ಕಲಿಯೋಣ ಅಂತ. ಏನಿಲ್ಲ ಆದ್ರೂ ನೀವು ಒಂದ್ ಕಡೆ ಕೆಲಸ ಮಾಡ್ತಿದ್ದೀರಿ ಅಂದಾಗ, ಈಗ ಅಲ್ಲಿ ಎಲ್ಲೋ ಒಂದ್ ಕಡೆ ಆಫೀಸಲ್ಲಿ ಮೇಲ್ ಕಳಿಸ್ಬೇಕಾಗತ್ತೆ ಇಂಗ್ಲಿಷಲ್ಲಿ. ಆಗ ಗೊತ್ತಿಲ್ಲ ಅಂದ್ರೆ ನೀವು ಒಬ್ಬ ಡಮ್ ವ್ಯಕ್ತಿ ಆಗ್ತೀರ ಅಲ್ವಾ? ಸೊ ಅದರಿಂದಾಗಿ ಆ ಡಿಪೆಂಡೆನ್ಸಿನ ಬಿಡಕ್ ಆಗೋದಿಲ್ಲ. ಅದು ಮೀಡಿಯಂ ಆಫ್ ಎಜುಕೇಶನ್ ಮತ್ತೆ ಮೀಡಿಯಂ ಆಫ್ ಕಮ್ಯುನಿಕೇಶನ್. ನೀವು ವಾಟ್ಸಪ್ ಮಾಡೋದು ಕೂಡ ಇಂಗ್ಲಿಷಲ್ಲೇ, ಅದು ಶಾರ್ಟ್ ಫಾರ್ಮ್ ಅಲ್ಲಿ ಮಾಡ್ತಾರೆ. ಈಗೆಲ್ಲ ಫಾರ್ ಅನ್ನೋದಕ್ಕೆ ನಂಬರ್ 4 ಹೊಡಿತಾರೆ, 2 ಅನ್ನೋದಕ್ಕೆ ನಂಬರ್ 2 ಹೊಡಿತಾರೆ. ಎಲ್ಲ ಶಾರ್ಟ್ ಫಾರ್ಮ್ ಅಲ್ಲಿ ಇರುತ್ತಲ್ಲ, ಅಬ್ರಿವೇಶನ್ಸ್, ಶಾರ್ಟ್ ಫಾರ್ಮ್. ಸೊ ಎಲ್ಲ ಒಂದ್ ಕಡೆ ಇಂಗ್ಲಿಷು ಬೆಸ್ದು ಹೋಗಿದೆ ನಮ್ಮ ಜೀವನದಲ್ಲಿ. ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಎಷ್ಟೋ ಯೂನಿವರ್ಸಿಟಿಗಳಲ್ಲಿ ಇಂಗ್ಲಿಷಲ್ಲೇ ಇರೋದು. ಕೆಲವು ಕೋರ್ಸ್ಗಳು ಇಂಗ್ಲಿಷಲ್ಲಿ ಮಾತ್ರ ಇರೋದು, ಬೇರೆ ಭಾಷೆಯಲ್ಲಿ ಬರೀತೀನಿ ಅಂದ್ರೆ ಆಗೋದಿಲ್ಲ. ಸೊ ಮೀಡಿಯಂ ಆಫ್ ಕಮ್ಯುನಿಕೇಶನ್ ಹೌದು, ಮೀಡಿಯಂ ಆಫ್ ಎಜುಕೇಶನ್ ಹೌದು. ಮತ್ತೆ ಟರ್ಮ್ಸ್, ಕಾಂಟ್ರಾಕ್ಟ್ಸ್, ಲಾ, ಕಾನೂನು, ಒಪ್ಪಂದ, ಇವೆಲ್ಲ ಇಂಗ್ಲಿಷಲ್ಲೇ ಇರೋದು. ಯಾವ್ದಾದ್ರು ಲಾ ಬುಕ್ ಕನ್ನಡದಲ್ಲಿರೋದು ನೋಡಿದ್ದೀರಾ? ಇಲ್ಲ ಅಲ್ವಾ? ಭಾಷಾಂತರ ಇರ್ಬೋದು, ಅದೇ ಸ್ಟ್ಯಾಟ್ಯೂಟ್ ಬುಕ್ ಅಥವಾ ಲಾ ಬುಕ್ ಅನ್ನೋದು ಇಂಗ್ಲಿಷಲ್ಲೇ ಇರುತ್ತೆ. ಅದನ್ನ ನಾವು ಭಾಷಾಂತರ ಮಾಡಿ ಓದ್ಕೊಳ್ಳೋದಷ್ಟೇ. ಮತ್ತೆ ಯಾವುದೇ ಕರಾರು, ಒಪ್ಪಂದ ಇವೆಲ್ಲ ಮಾಡಬೇಕಾದ್ರೆ ಇಂಗ್ಲಿಷಲ್ಲೇ ಮುಖ್ಯವಾಗಿ ಮಾಡ್ತೀವಿ ನಾವು. ಕನ್ನಡದಲ್ಲೇ ಮಾಡಬೇಕು ಅಂದ್ರೆ ಅವ್ರಿಗೂ ಕನ್ನಡ ಬರಬೇಕು, ನಮಗೂ ಕನ್ನಡ ಬರಬೇಕು. ಸೊ ಒಂದು ಕಾಮನ್ ಲ್ಯಾಂಗ್ವೇಜ್ ಯಾವ್ದಾದ್ರು ಒಂದು ಬೇಕು. ಸೇತುವೆ, ಅವ್ರಿಗೂ ಇಂಗ್ಲಿಷ್ ಬರುತ್ತೆ, ನಮಗೂ ಇಂಗ್ಲಿಷ್ ಬರುತ್ತೆ, ಸರಿದ ಇಂಗ್ಲಿಷಲ್ಲೇ ಮಾಡೋಣ. ಸೊ ಅದರಿಂದ ಅವೆಲ್ಲ ಯಾವತ್ತು ಚೇಂಜ್ ಮಾಡೋದು ಕಷ್ಟನೇ. ಸೊ ಇಂಗ್ಲಿಷನ್ನ ಕಲಿಬೇಕಾಗತ್ತೆ. ಮತ್ತೆ ಹಲವಾರು ಸಾಹಿತ್ಯ, ಸಂಶೋಧನೆ, ತಂತ್ರಜ್ಞಾನ ಇವೆಲ್ಲ ನಮ್ಗೆ ಅವು ವಿಷಯಗಳು ಗೊತ್ತಾಗೋದು ಇಂಗ್ಲಿಷಲ್ಲೇ. ಈಗ ಕಂಪ್ಯೂಟರ್ ಪ್ರೋಗ್ರಾಮಿಂಗು ಮಾಡೋದು ಇಂಗ್ಲಿಷಲ್ಲೇ. ಕನ್ನಡದಲ್ಲಿ ಯಾರಾದ್ರೂ ಪ್ರೋಗ್ರಾಮ್ ಮಾಡ್ತಾರಾ? ಪೈಥಾನು, C++, ಜಾವಾ ಇದೆಲ್ಲ ಇಲ್ಲ. ಸರಿತೆ ಎಷ್ಟೋ ಕ್ಷೇತ್ರಗಳು ಇಂಗ್ಲಿಷ್ ಮೇಲೆ ಅವಲಂಬಿತ ಆಗಿದೆ. ಅಫ್ಕೋರ್ಸ್ ಇಂಗ್ಲಿಷು ಬೇಕಾದಷ್ಟು ಈ ಫ್ರೆಂಚು, ಲ್ಯಾಟಿನ್, ಗ್ರೀಕ್ ಇವುಗಳಿಂದ ಶಬ್ದಗಳನ್ನ ಸಾಲ್ವಾಗಿ ತಗೊಂಡಿದೆ, ಬಾರೋ ಮಾಡಿದೆ. ಸೊ ಎಲ್ಲದನ್ನ ಆಕ್ಸೆಪ್ಟ್ ಮಾಡಿರೋದ್ರಿಂದನೇ ಅದು ಸಮುದ್ರದ ಹಾಗೆ ವಿಶಾಲವಾಗಿದೆ. ಆದ್ರೆ ಕನ್ನಡದಲ್ಲಿ ಅಷ್ಟು ಸ್ಪೀಡಲ್ಲಿ ಶಬ್ದಗಳು ಉದ್ಭವ ಆಗೋದಿಲ್ಲ, ಅದು ಪ್ರಾಬ್ಲಮ್ಮು. ಸೊ ಇಂಗ್ಲಿಷು ಎಲ್ಲಾ ಕಡೆ ಹರಡಿರೋದ್ರಿಂದ ಇಂಗ್ಲಿಷು ಬೇಗ ಬೆಳೆಯುತ್ತೆ. ಆದ್ರೆ ಕನ್ನಡ ಕರ್ನಾಟಕದಲ್ಲಿ ಮಾತ್ರ ಇಷ್ಟು ಜಾಗದಲ್ಲಿ ಇರೋದ್ರಿಂದ ಅದು ಬೆಳೀತಾ ಇಲ್ಲ. ಸೊ ಇದು ಕಾರಣ. ಸೊ ಎಷ್ಟೋ ಕ್ಷೇತ್ರಗಳು ಇಂಗ್ಲಿಷ್ ಮೇಲೆ ಇರೋದ್ರಿಂದ ನಾವು ಕಲಿಯೋದು ಸೂಕ್ತ ಇಂಗ್ಲಿಷನ್ನ. ಮತ್ತೆ ಬೇರೆ ಬೇರೆ ಕಲ್ಚರ್ಸ್ ಅನ್ನ, ಸಂಸ್ಕೃತಿಯನ್ನ ಕಲಿಬಹುದು. ಈಗ ಯಾವುದೋ ಒಂದು ಜಾಗಕ್ಕೆ ಹೋಗ್ತೀರಾ, ನಾರ್ತ್ ಇಂಡಿಯಾಗೆ, ಯಾವುದೋ ಒಂದು ಹಳ್ಳಿಗೆ, ಅಲ್ಲಿ ಇರುವಂತ ಸಂಸ್ಕೃತಿ ಏನು, ಪದ್ಧತಿಗಳೇನು, ಹೇಗೆ ಅವರು ಹಬ್ಬಗಳನ್ನ ಆಚರಿಸ್ತಾರೆ. ಈಗ ಹರಿದ್ವಾರದಲ್ಲಿ ಕುಂಭಮೇಳ ನಡೀತಾ ಇದೆ, ಮಹಾಕುಂಭಮೇಳ. ಸೊ ಅದ್ರ ಬಗ್ಗೆ ತಿಳ್ಕೊಬೇಕು ನೀವು. ಸೊ ಏನ್ ಮಾಡ್ತೀರಿ, ನಿಮ್ಗೆ ಹಿಂದಿ ಬರಲ್ಲ, ಸ್ವಲ್ಪ ಹೋಗ್ತೀರಿ, ಅಲ್ಲಿ ಇರುವಂತ ಆಚರಣೆಗಳನ್ನ ನೋಡ್ತೀರಿ,
ಅಲ್ಲಿ ಹಲವಾರು ಏನು ಲೇಖನಗಳು ಅಥವಾ ಸಂಶೋಧನಾ ಗ್ರಂಥಗಳು ಸಿಗುತ್ತವೆ. ಅಲ್ಲಿಯ ಯೂನಿವರ್ಸಿಟಿಗಳಲ್ಲಿ, ಕಾಲೇಜ್ಗಳಲ್ಲಿ ಅಥವಾ ಎಲ್ಲೇ ಆಗಲಿ ಲೈಬ್ರರಿನಲ್ಲಿ. ಸೊ ಅದೆಲ್ಲ ಓದ್ತೀರಾ, ಅದೆಲ್ಲ ಇಂಗ್ಲೀಷಲ್ಲೇ ಇರಬೇಕು, ನಿಮ್ಗೆ ಹಿಂದಿ ಬರಲ್ಲ. ಸೊ ಅದೆಲ್ಲ ಓದ್ತೀರಾ, ತಿಳ್ಕೊತೀರಾ. ಸೊ ಅದರಿಂದ ನಾವು ಇಂಗ್ಲಿಷ್ ಡಿಪೆಂಡೆನ್ಸಿನ ತಪ್ಸಕ್ಕಾಗಲ್ಲ ಅನ್ನೋದು. ಕಾಂಪಿಟೇಟಿವ್ ಎಕ್ಸಾಮ್ ಸಿಗ್ಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಮುಖ್ಯವಾಗಿ ಇಂಗ್ಲಿಷ್ ಸೆಕ್ಷನ್ ಇದ್ದೇ ಇರುತ್ತೆ ಎಲ್ಲ ಎಕ್ಸಾಮ್ಸ್ ಅಲ್ಲೂ. ಪ್ಯಾಸೇಜ್ ಕೇಳ್ತಾರೆ, ಆ ಪ್ಯಾಸೇಜ್ ಮೇಲೆ ಕೆಲವೊಂದು ಕ್ವೆಶನ್ಸ್ ಇರುತ್ತೆ. ಮತ್ತೆ ಪ್ರಿಪೋಸಿಷನ್ಸ್ ಕೇಳ್ತಾರೆ. ಪ್ರಿಪೋಸಿಷನ್ಸ್ ಅದೇ ಆನ್, ಆಫ್ಟರ್, ಬಿಲೋ, ವಿತ್, ಇದೆಲ್ಲ ಪ್ರಿಪೋಸಿಷನ್ಸ್. ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ತಾರೆ, ಸೂಕ್ತವಾದಂತ ವರ್ಡ್ಸ್ ಅನ್ನ ತುಂಬಿ ಅಂತ. ಮತ್ತೆ ಆಂಟನಿಮ್ಸ್, ಸಿನೋನಿಮ್ಸ್ ಕೇಳಬಹುದು, ಅಂದ್ರೆ ವಿರುದ್ಧಾರ್ಥಕ ಪದ ಮತ್ತೆ ಸಮಾನಾರ್ಥಕ ಪದ, ಇವೆಲ್ಲ ಕೇಳ್ತಾರೆ. ಮತ್ತೆ ವೊಕ್ಯಾಬ್ಯುಲರಿ ಮೇಲೆ ಕೆಲವೊಂದು ಕ್ವೆಶನ್ಸ್ ಇರುತ್ತೆ. ಸೊ ಇದೆಲ್ಲ ನಿಮ್ಮ ಇಂಗ್ಲಿಷ್ ನಾಲೆಜ್ ಅನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಕೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಮತ್ತೆ ನಿಮ್ಮ ಪ್ರೊಫೆಷನಲ್ ಲೈಫ್ಗೆ, ನಿಮ್ಮ ಕೆರಿಯರ್ಗೆ ಇಂಗ್ಲಿಷು ತುಂಬಾನೇ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದರಲ್ಲೂ ನೀವು ಇಂಗ್ಲಿಷ್ ಪ್ರೊಫಿಷಿಯಂಟ್ ಆಗಿದ್ರೆ ಜಾಬ್ ಆಪರ್ಚುನಿಟೀಸ್ ತುಂಬಾನೇ ಚೆನ್ನಾಗಿರುತ್ತೆ. ಅದರಲ್ಲೂ ನೀವು ಕಾರ್ಪೊರೇಟ್ ವರ್ಲ್ಡ್ಗೆ ಹೋಗ್ಬೇಕು ಅಂತಿದ್ರೆ ಇಂಗ್ಲಿಷ್ ನಾಲೆಜು ಒಂದು ಆಡ್ ಆನ್ ಆಗುತ್ತೆ. ಸೊ ಬೆಂಗಳೂರಂತ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಭಾಷಾ ಜ್ಞಾನ ತುಂಬಾ ಇಂಪಾರ್ಟೆಂಟ್, ನಿಮಗೆ ಗೊತ್ತಿದೆ. ಸೊ ಅದರಿಂದಾಗಿ ಈ ಎಲ್ಲಾ ಕಾರಣಗಳಿಂದೋಸ್ಕರ ಇಂಗ್ಲಿಷ್ ಭಾಷಾ ಜ್ಞಾನ ಬಹಳನೇ ಮುಖ್ಯ ಆಗುತ್ತೆ. ನಾನು ಇದನ್ನೆಲ್ಲ ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ, ಇಂಗ್ಲಿಷಲ್ಲಿ ಹೇಳಕ್ಕಾಗಲ್ಲ ಅಂತಲ್ಲ. ಸೊ ಫಸ್ಟ್ ಇದನ್ನ ನಿಮ್ಗೆ ಅರ್ಥ ಮಾಡಿಸ್ಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಕನ್ನಡ ದ್ವೇಷಿ ಅಲ್ಲ, ಇಂಗ್ಲಿಷ್ನ ಪ್ರಾಮುಖ್ಯತೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಬನ್ನಿ ಮುಂದೆ ಹೋಗೋಣ. ಹೇಗೆ ಇಂಗ್ಲಿಷನ್ನ ಕಲ್ತ್ಕೋಬಹುದು? ನಿಮಗೆ ಯಾವುದು ತುಂಬಾ ಈಸಿ ಅನ್ಸುತ್ತೋ, ಯಾವುದು ತುಂಬಾ ಕನ್ವೀನಿಯಂಟ್ ಅನ್ಸುತ್ತೋ ಆ ವಿಧಾನದ ಮೂಲಕ ನೀವು ಇಂಗ್ಲಿಷನ್ನ ಕಲೀರಿ. ಒಂದೇ ವಿಧಾನ ಅಂತಿಲ್ಲ, ಸಾಕಷ್ಟು ವಿಧಾನ ಇದೆ. ನಮ್ಗಿರೋದು ಪಂಚೇಂದ್ರಿಯಗಳು: ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮ. ಸೊ ಇಷ್ಟು ಸೆನ್ಸಸ್ನ, 5 ಸೆನ್ಸಸ್ನ ಇಟ್ಕೊಂಡು ನೀವು ಕಲಿಬಹುದು. ಬ್ರೈನ್, ಮೈಂಡ್, ಇದು ಬೇರೆ ಬೇರೆ ಆರ್ಗನ್ಸ್, ಅದನ್ನು ಸೆನ್ಸಸ್ ಅಂತಾನೆ ಇಟ್ಕೊಳ್ಳಿ. ಸೊ ಕಲಿಬಹುದು ನೀವು. ಯಾವುದು ಡಾಮಿನೆಂಟ್ ಆಗಿದೆಯೋ ನಿಮ್ಮಲ್ಲಿ ಲರ್ನಿಂಗಿಗೆ, ಅದರಲ್ಲಿ ಕಲಿಬಹುದು. ಬೆಸ್ಟ್ ಸೋರ್ಸಸ್ ಅಂದ್ರೆ ನನ್ನ ಪ್ರಕಾರ ಆಡಿಯೋ, ವಿಜುವಲ್ಸ್. ಆಡಿಯೋ ಇಂದ ಕಲಿಬಹುದು, ಇಲ್ಲಾಂದ್ರೆ ವಿಜುವಲ್ಸ್, ವಿಡಿಯೋಸ್ ಇಂದ. ಈಗ ಮೊಬೈಲ್ ಆಪ್ಸು ಬೇಕಾದಷ್ಟಿವೆ. ನೀವು ಸ್ಮಾರ್ಟ್ ಫೋನ್ ಏನಾದ್ರೂ ಇಟ್ಕೊಂಡಿದ್ರೆ ಅದರಲ್ಲಿ ಇಂಟರ್ನೆಟ್ ಪ್ಯಾಕ್ ಹಾಕ್ಸ್ಕೊಂಡ್ರೆ ಸಾಕಷ್ಟು ಮೆಟೀರಿಯಲ್ಸ್ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಸಾಕಷ್ಟು ಫ್ರೀ ಮೊಬೈಲ್ ಆಪ್ಸ್ ಇವೆ. ಸೊ ಅದ್ರಲ್ಲಿ ಕಲಿಬಹುದು. ತುಂಬಾನೇ ಈಸಿ ಆಗಿರುತ್ತೆ, ಕನ್ವೀನಿಯಂಟ್ ಆಗಿರುತ್ತೆ. ಯೂಟ್ಯೂಬ್ ವಿಡಿಯೋಸ್ ಮತ್ತೆ ಮೂವೀಸ್, ಹಾಲಿವುಡ್ ಮೂವೀಸ್ ತುಂಬಾನೇ ಸಿಗುತ್ತೆ. ನೆಟ್ಫ್ಲಿಕ್ಸ್ ಅಲ್ಲಿ, ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ, ಸೋನಿ ಲೈವ್. ಸೊ ಮೂವೀಸ್ನ ನೋಡ್ತಾ ನೋಡ್ತಾ ನಾವು ಬೇಗ ಕಲಿತೀವಿ. ಇದು ತುಂಬಾನೇ ಎಫೆಕ್ಟಿವ್ ಮೆಥಡ್ ಇದು. ಈಗ ನೀವು ಒಂದು 5 ತೆಲುಗು ಮೂವಿ ನೋಡಿ ಡೈಲಿ, ಒಂದ್ ರೀತಿ ತೆಲುಗುನೇ ನಿಮ್ಮ ಥಾಟ್ಸ್ ಅಲ್ಲಿ ಬರ್ತಾ ಇರುತ್ತೆ ಅಲ್ವಾ? ಮೂವೀಸು ತುಂಬಾನೇ ಎಫೆಕ್ಟಿವ್ ಅಪ್ರೋಚ್ ಅದು. ಸೊ ಯೂಟ್ಯೂಬ್ ಯೂಟ್ಯೂಬ್ ವಿಡಿಯೋಸ್ ಅಂಡ್ ಮೂವೀಸ್. ಮತ್ತೆ ಇಂಗ್ಲಿಷ್ ಟಿವಿ ಚಾನೆಲ್ಸ್ ನೋಡ್ಬೋದು.
BBC, CNN IBN, NDTV, NDTV Profit. ಸೊ ಈ ತರ ಕೆಲವೊಂದು ಚಾನೆಲ್ಸ್ ಅನ್ನ ನೋಡೋದ್ರಿಂದ ಆ ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಆಗುತ್ತೆ. ಅದರಲ್ಲೂ BBC, ನ್ಯಾಷನಲ್ ಜಿಯೋಗ್ರಾಫಿಕ್, ಡಿಸ್ಕವರಿ, ಸೊ ಈ ತರ ಚಾನೆಲ್ಸ್ ಎಲ್ಲ, ಅನಿಮಲ್ ಪ್ಲಾನೆಟ್. ಸೊ ನಾಲೆಜೇ ಬರುತ್ತೆ, ಜೊತೆಗೆ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ. ಟ್ಯುಟೋರಿಯಲ್ ವಿಡಿಯೋಸ್ ಬೇಕಾದಷ್ಟು ಸಿಗುತ್ತೆ. ಸ್ನ್ಯಾಪ್ಡೀಲ್ಗೆ ಹೋದ್ರೆ ನೀವು ಸ್ನ್ಯಾಪ್ಡೀಲ್ ಆ್ಯಪ್ ಅಲ್ಲಿ ಬೇಕಾದಷ್ಟು ಟ್ಯುಟೋರಿಯಲ್ಸ್ ಎಲ್ಲ ಸಿಗುತ್ತೆ ನಿಮಗೆ ಇಂಗ್ಲಿಷ್ ಮೇಲೆ. ಮತ್ತೆ DTP, MS ಆಫೀಸ್ ಇದೆಲ್ಲ ಕಲಿಯೋದು ಹೇಗೆ ಅಂತ ವಿಡಿಯೋಸ್ ಎಲ್ಲ ಸಿಗುತ್ತೆ. ಈ linda.com ಈ ತರ ಕೆಲವೊಬ್ರು ಡೆವಲಪ್ ಮಾಡಿರೋದು ನಿಮಗೆ ಸಿಗುತ್ತೆ. ಯೂಟ್ಯೂಬಲ್ಲೂ ಸಿಗುತ್ತೆ ಅದು ವಿಡಿಯೋಸ್. ಅದೆಲ್ಲ ನೋಡ್ತಾ ನೋಡ್ತಾ ಕಲಿಬಹುದು. ಹಾಗೆ ಇಂಟ್ರಾಕ್ಟಿವ್ ಸಾಫ್ಟ್ವೇರ್ಸ್, ಈಗೆಲ್ಲ CD DVD ಎಲ್ಲ ಹೋಯ್ತು. ಈಗೇನಿದ್ರು ಪೆನ್ ಡ್ರೈವ್ಸ್ ಬರುತ್ತೆ. ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್. ಸೊ 16 GB ಅಥವಾ 32 GB ಅಥವಾ ಅದಕ್ಕಿಂತ ದೊಡ್ಡದಾಗಿರೋ ಪೆನ್ ಡ್ರೈವ್ ಅಲ್ಲಿ ನಿಮಗೆ ಬೇಕಾಗಿರುವಂತ ಎಲ್ಲಾ ಸಾಫ್ಟ್ವೇರ್ಸ್ನು ಇಟ್ಟಿರ್ತಾರೆ ಅದರಲ್ಲಿ. ಈಗ ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್ಸ್, ಪ್ರೊನೌನ್ಸಿಯೇಷನ್ ಬಗ್ಗೆ ಒಂದಷ್ಟು ವಿಡಿಯೋಸ್ ಇರುತ್ತೆ, ಮತ್ತೆ ಸಾಫ್ಟ್ವೇರ್ ಇರುತ್ತೆ. ನೀವು ಕೂಡ ಪ್ರೊನೌನ್ಸ್ ಮಾಡಿ ಅದನ್ನ ಚೆಕ್ ಮಾಡ್ಬೋದು, ಕರೆಕ್ಟ್ ಆಗಿ ಮಾಡ್ತಾ ಇದ್ರಾ ಇಲ್ವಾ ಅಂತ. ಸೊ ಆ ಥರ ಸಾಫ್ಟ್ವೇರ್ಸ್ ಎಲ್ಲ ಇದೆ, ಇಂಟ್ರಾಕ್ಟಿವ್ ಸಾಫ್ಟ್ವೇರ್ಸ್. ಅದು ಈಗ ತುಂಬಾ ಕಾಸ್ಟ್ಲಿ ಇದೆ ಅವೆಲ್ಲ. ಸೊ ಆದಷ್ಟು ಎಲ್ಲಾದ್ರೂ ಅದನ್ನ ಯೂಸ್ ಮಾಡೋದಕ್ಕೆ ಸಿಕ್ಕಿದ್ರೆ ಇಂಟ್ರಾಕ್ಟಿವ್ ಸಾಫ್ಟ್ವೇರ್ಸು, ಸೊ ಅದನ್ನ ನೀವು ಕಾಪಿ ಮಾಡಿಕೊಂಡು ಯೂಸ್ ಮಾಡ್ಬೋದು. ಅಥವಾ ನೀವು ಮೊಬೈಲಲ್ಲೇ ಏನಾದರೂ ಆ್ಯಪಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಅದಕ್ಕೂ ಕೂಡ ಇದೆ, ಆಪ್ಷನ್ ಇದೆ. ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಆ್ಯಪನ್ನು, ಸೊ ಅದರಲ್ಲೂ ಕೂಡ ನೀವು ಇಂಟ್ರಾಕ್ಟಿವ್ ಆಗಿ ಕಲಿಬೋದು. ಆಮೇಲೆ ಬುಕ್ಸ್, ಸ್ಟೋರೀಸ್ ಬೇಕಾದಷ್ಟು ಸಿಗುತ್ತೆ. ಶಾರ್ಟ್ ಸ್ಟೋರೀಸು, ಶೆರ್ಲಾಕ್ ಹೋಮ್ಸ್, ರಸ್ಕಿನ್ ಬಾಂಡ್, ಸೊ ಈ ಥರ ಕೆಲವೊಬ್ರು ಪ್ರಮುಖವಾದಂಥ ಆಥರ್ಸ್ ಬರೆದಿರೋದು ಸಿಗುತ್ತೆ. ಗ್ರಾಮರ್ ಬುಕ್ಸ್ ಓದ್ಬೋದು, ಎಲ್ಲಾದರೂ ಓದೋಕೆ ಹೋಗ್ಬೇಡಿ. ರೇಮಂಡ್ ಮರ್ಫಿ, ಸೊ ಆ ಥರ ಆಥರ್ಸ್, ಮತ್ತೆ ಕೇಂಬ್ರಿಡ್ಜ್ ಪ್ರೆಸ್ ಅಥವಾ ಆಕ್ಸ್ಫರ್ಡ್ ಪ್ರೆಸ್, ಸೊ ಅವುಗಳ ಬುಕ್ಸು ಚೆನ್ನಾಗಿರುತ್ತೆ. ಮತ್ತೆ ಲಿಟ್ರೇಚರ್ ಆದಷ್ಟು ಓದಿ, ಇಂಗ್ಲಿಷ್ ಲಿಟ್ರೇಚರ್. ಸೊ ಬೇಕಾದಷ್ಟು ನಾವೆಲ್ ಸಿಗುತ್ತೆ. ಡ್ಯಾನ್ ಬ್ರೌನ್, ಸಿಡ್ನಿ ಶೆಲ್ಡನ್, ರಸ್ಕಿನ್ ಬಾಂಡ್, ನಿಕೋಲಸ್ ಸ್ಪಾರ್ಕ್ಸ್, ಸೊ ಇದರ ಸುಮಾರು ಚೆನ್ನಾಗಿ ಬರೀತಾರೆ ಇಂಗ್ಲಿಷಲ್ಲಿ ನಾವೆಲ್ಸು. ಸೊ ಅದನ್ನ ಓದ್ಬೋದು ನಿಮ್ಮ ಫ್ರೀ ಟೈಮಲ್ಲಿ. ಸೊ ಅದರಿಂದ ನಿಮ್ಮ ವೊಕ್ಯಾಬ್ಯುಲರಿ, ಗ್ರಾಮರ್ ಎಲ್ಲ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಫೈಂಡಿಂಗ್ ಎ ಟೀಚರ್. ನಿಮ್ಮ ಕಾಲೇಜಲ್ಲಿ ಇಂಗ್ಲಿಷ್ ಟೀಚರ್ ಯಾರು ಚೆನ್ನಾಗಿ ನಿಮ್ಮ ಜೊತೆ ಮಾತಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ, ಸೊ ಅವರಿಂದ ನೀವು ಗೈಡೆನ್ಸ್ ತಗೋಬಹುದು. ಸೊ ಕಾಲೇಜಲ್ಲಿ ಏನಾದರೂ ಸ್ಪೆಷಲ್ ಪ್ರೋಗ್ರಾಮ್ಸ್ ನಡೆದ್ರೆ ಅಲ್ಲಿ ನಿಮ್ಮ ಟೀಚರ್ಸ್ಗೆ ಕೇಳಿ ನೀವು ಕೂಡ ಎಂಗೇಜ್ ಆಗ್ಬೋದು ಅದರಲ್ಲಿ. ಸೊ ಸಾಧ್ಯ ಆದರೆ ಆಂಕರಿಂಗ್ ಮಾಡೋದಕ್ಕೆ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ನೀವು ಅದನ್ನ ಇಂಗ್ಲೀಷಲ್ಲೇ ಮಾಡ್ಬೋದು. ಸೊ ಇದರಿಂದ ಒಂದು ಧೈರ್ಯ ಬರುತ್ತೆ ನಿಮಗೆ ಸ್ಟೇಜ್ ಮೇಲೆ ಮಾತಾಡೋ ಅಷ್ಟು. ಸೊ ಈ ರೀತಿ ಆಪರ್ಚುನಿಟೀಸ್ ನಾವು ಯೂಸ್ ಮಾಡ್ಕೊಳ್ಳಿ. ಸೊ ಮೊದಲು ಒಬ್ಬ ಇಂಗ್ಲಿಷ್ ಟೀಚರ್ ಅನ್ನ ಹುಡ್ಕೊಳ್ಳಿ, ತುಂಬಾನೇ ಬೆನಿಫಿಟ್ ಇದೆ. ನೀವೆಷ್ಟೇ ಬುಕ್ಸ್ ಓದಿದ್ರು, ಎಷ್ಟೇ ವಿಡಿಯೋಸ್ ನೋಡಿದ್ರು ಒಬ್ಬ ಟೀಚರ್ನ ರೀಪ್ಲೇಸ್ ಮಾಡೋಕೆ ಆಗೋದಿಲ್ಲ, ಯಾವತ್ತೂ ಆಗೋದಿಲ್ಲ. ಸೊ ಅದರಿಂದ ಒಬ್ಬ ಇಂಗ್ಲಿಷ್ ಟೀಚರ್ನ ಹುಡುಕೊಳ್ಳಿ. ಮತ್ತೆ ಇಂಗ್ಲಿಷ್ ಸರ್ಟಿಫಿಕೇಶನ್ಸ್. ಈಗ ನಿಮ್ಗೆ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಬರುತ್ತೆ, ಆದ್ರೆ ಅದನ್ನ ಸರ್ಟಿಫೈ ಮಾಡ್ಬೇಕಲ್ಲ, ಯಾರು ಸರ್ಟಿಫೈ ಮಾಡ್ತಾರೆ? ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ, ಯಾಕಂದ್ರೆ ಇದು ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್. ನೀವು ತುಂಬಾನೇ ಪ್ರೊಫಿಷಿಯಂಟ್ ಆಗಿದ್ರೆ ಇಂಗ್ಲಿಷಲ್ಲಿ ಅದನ್ನ ಸರ್ಟಿಫೈ ಮಾಡೋದಕ್ಕೆ ಕೆಲವೊಂದು ಎಕ್ಸಾಮ್ಸ್ ಇದಾವೆ, ಟೆಸ್ಟ್ ಇದಾವೆ. ಮೊದಲನೇದು IELTS ಅಂತ, ಇಂಟರ್ನ್ಯಾಷನಲ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟಿಂಗ್ ಸಿಸ್ಟಮ್. ಇನ್ನೊಂದು TOEFL,
ಟೆಸ್ಟ್ ಆಫ್ ಇಂಗ್ಲಿಷ್ ಆಸ್ ಅ ಫಾರಿನ್ ಲ್ಯಾಂಗ್ವೇಜ್. ಸೊ ಇವೆರಡು ತುಂಬಾ ಮುಖ್ಯವಾದಂತ ಎಕ್ಸಾಮ್ಸ್. ಸೊ ಇದರಲ್ಲಿ ಬರುವಂತ ಬ್ಯಾಂಡ್ ಅಂತ ಹೇಳ್ತಾರೆ, ಅದನ್ನ ನೀವು ಪರ್ಸೆಂಟೇಜು ಮಾರ್ಕ್ಸ್ ಅಂತಿರಲ್ಲ, ಸೊ ಅದನ್ನೇ ಇಲ್ಲಿ ಬ್ಯಾಂಡ್ ಅಂತ ಹೇಳ್ತಾರೆ. 8.5 ಬ್ಯಾಂಡು, 9 ಬ್ಯಾಂಡೇ ಮ್ಯಾಕ್ಸಿಮಮ್ IELTS ಅಲ್ಲಿ. ಸೊ ಹಾಗೆ ಸೊ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಅದರದೇ ಆದಂತ ಮಾರ್ಕಿಂಗ್ ಸಿಸ್ಟಮ್ ಇರುತ್ತೆ. ಸೊ ಅದ್ರ ಪ್ರಕಾರ ನಿಮ್ಮನ್ನ ಕ್ಲಾಸಿಫೈ ಮಾಡ್ತಾರೆ. ಸೊ IELTS ಮತ್ತೆ TOEFL ತುಂಬಾ ಮುಖ್ಯವಾದಂತ ಎಕ್ಸಾಮ್ಸ್. ಸೊ ಇದನ್ನ ಯೂಶಲಿ ಕೆಲ್ಸಕ್ಕೋಸ್ಕರ ಫಾರಿನ್ ಕಂಟ್ರೀಸ್ಗೆ ಹೋಗೋರ್ಗೆ, ಮತ್ತೆ ಓದಿಗೋಸ್ಕರ ಹೋಗೋರ್ಗೆ, ಮತ್ತೆ ಮೈಗ್ರೇಷನ್ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾರಲ್ಲ, ಸೊ ಅಲ್ಲಿ ಹೋಗಿ ವಾಸ ಮಾಡಬೇಕು ಅನ್ನೋದಾದ್ರೆ ಅವ್ರಿಗೆಲ್ಲ ಕಂಡಕ್ಟ್ ಮಾಡ್ತಾರೆ ಇದನ್ನೆಲ್ಲ. ಹಾಗೆ TOEIC, TOEIC, ಟೆಸ್ಟ್ ಆಫ್ ಇಂಗ್ಲಿಷ್ ಫಾರ್ ಇಂಟರ್ನ್ಯಾಷನಲ್ ಕಮ್ಯುನಿಕೇಶನ್. ಸೊ ಇದು ಕೆಲವೊಂದು ಇಂಗ್ಲಿಷ್ ಸ್ಪೀಕಿಂಗ್ ಯೂನಿವರ್ಸಿಟೀಸ್ ಇರ್ತಾವಲ್ಲ, ಸೊ ಅವರು ಈ ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ. ಇಂಗ್ಲಿಷ್ ಸ್ಪೀಕಿಂಗ್ ಯೂನಿವರ್ಸಿಟೀಸ್ ಅಂದ್ರೆ US, ಕೆನಡಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಈ ತರ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್ ಆಗಿರಬೇಕು ಅಂತಿಲ್ಲ. ಇಂಗ್ಲಿಷ್ ಸ್ಪೀಕಿಂಗ್ ಯೂನಿವರ್ಸಿಟೀಸ್ ಅದು ಎಲ್ಲೇ ಇರಲಿ, ಪ್ರಪಂಚದ ಯಾವ ಮೂಲೆಯಲ್ಲಿ ಬೇಕಾದ್ರೂ ಇರಲಿ, ಆ ದೇಶದ ಲ್ಯಾಂಗ್ವೇಜ್ ಯಾವುದೇ ಇರಲಿ, ಆದ್ರೆ ಯೂನಿವರ್ಸಿಟಿ ಮಾತ್ರ ಇಂಗ್ಲಿಷನ್ನೇ ಮಾತಾಡುತ್ತೆ. ಇಂಗ್ಲಿಷೇ ಬೇಕು ಅವ್ರಿಗೆ, ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲಿಷೇನೆ. ಸೊ ಅವರು ಈ ಸರ್ಟಿಫಿಕೇಟ್ ನ ಕೇಳ್ತಾರೆ, ಟೆಸ್ಟ್ ಆಫ್ ಇಂಗ್ಲಿಷ್ ಫಾರ್ ಇಂಟರ್ನ್ಯಾಷನಲ್ ಕಮ್ಯುನಿಕೇಶನ್. ಇನ್ನು PTE ಇದು ಆಸ್ಟ್ರೇಲಿಯಾದವ್ರು ಕೇಳ್ತಾರೆ, ಆಸ್ಟ್ರೇಲಿಯನ್ ಯೂನಿವರ್ಸಿಟೀಸ್. ಪಿಯರ್ಸನ್ ಟೆಸ್ಟ್ ಆಫ್ ಇಂಗ್ಲಿಷ್. ಸೊ ನೀವೇನಾದ್ರೂ ಓದೋಕೋಸ್ಕರ ಅಥವಾ ಕೆಲ್ಸಕ್ಕೋಸ್ಕರ ಆಸ್ಟ್ರೇಲಿಯಾಕ್ಕೆ ಹೋಗೋದಿದ್ರೆ PTE ಟೆಸ್ಟ್ ಅನ್ನ ಪಾಸ್ ಆಗ್ಬೇಕಾಗುತ್ತೆ. ಅಥವಾ ಕೆಲವು ಯೂನಿವರ್ಸಿಟೀಸು ಆಸ್ಟ್ರೇಲಿಯಾದಲ್ಲಿ TOEFL ಅಥವಾ IELTS ಆಕ್ಸೆಪ್ಟ್ ಮಾಡ್ಬೋದು ರ್ಯಾಂಕಿಂಗು, ಆದ್ರೆ PTE ಇದ್ರೆ ಅಲ್ಲಿ ಅವರು ಆಕ್ಸೆಪ್ಟ್ ಮಾಡೇ ಮಾಡ್ತಾರೆ. GRE, ಗ್ರಾಜ್ಯುಯೇಟ್ ರೆಕಾರ್ಡ್ ಎಕ್ಸಾಮಿನೇಷನ್ಸ್. ಸೊ ಇದು ಕೂಡ ಕೆಲವೊಂದು ಯೂನಿವರ್ಸಿಟೀಸ್, ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಬೇರೆ ಬೇರೆ ಯೂನಿವರ್ಸಿಟೀಸ್ ಈ UG ಲೆವೆಲ್ ಮತ್ತೆ PG ಲೆವೆಲ್ ಅಂದ್ರೆ ಒಟ್ಟಿನಲ್ಲಿ ಯೂನಿವರ್ಸಿಟಿ ಎಜುಕೇಶನ್ ಅಂತ ಅಷ್ಟೇ. ಸೊ ಯೂನಿವರ್ಸಿಟೀಸ್ಗೆ ಯಾರು ಜಾಯಿನ್ ಆಗ್ತಾ ಇದ್ದಾರೆ UG ಕೋರ್ಸಸ್ಗೆ ಅಥವಾ PG ಕೋರ್ಸಸ್ಗೆ, ಅವ್ರಿಗೆ ಈ GRE ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ. ಇನ್ನೊಂದು OPI, ಓರಲ್ ಪ್ರೊಫಿಷಿಯನ್ಸಿ ಇಂಟರ್ವ್ಯೂ, ಅಂದ್ರೆ ಮಾತಾಡೋದಕ್ಕೆ ಚೆನ್ನಾಗಿ ಬರಬೇಕು. ಸೊ ಇದು ಕೂಡ ಕೆಲವು ಕಂಟ್ರೀಸ್ ಅಲ್ಲಿ ಕೇಳ್ತಾರೆ. ಹೆಚ್ಚಾಗಿ ಮೈಗ್ರೇಷನ್, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಯಾರು ಮೈಗ್ರೇಟ್ ಆಗ್ತಾರೆ ಸೊ ಅಂತವ್ರಿಗೆ ಈ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಸೊ ಇದರಲ್ಲಿ ಬರುವಂತ ಮಾರ್ಕ್ಸ್ ಅನ್ನ ಅವರು ಕನ್ಸಿಡರ್ ಮಾಡಿ ತಮ್ಮ ದೇಶದೊಳಕ್ಕೆ ಅಲೋ ಮಾಡ್ತಾರೆ. ಸೊ ಓರಲ್ ಪ್ರೊಫಿಷಿಯನ್ಸಿ ಇಂಟರ್ವ್ಯೂ. ಸೊ ಈ ತರ ಸಾಕಷ್ಟು ಟೆಸ್ಟ್ಸು, ಇಂಟರ್ವ್ಯೂಸು, ಎಕ್ಸಾಮ್ಸು ಇವೆಲ್ಲ ಇವೆ. ಸೊ ಇದೆಲ್ಲ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ನೀವು ಬೇರೆ ದೇಶಕ್ಕೆ ಹೋಗೋ ಪ್ಲಾನ್ ಇದ್ರೆ. ಸೊ ಇದಕ್ಕೆಲ್ಲ ಅಪ್ಲೈ ಮಾಡೋದಕ್ಕೆ ಪಾಸ್ಪೋರ್ಟ್ ಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಪಾಸ್ಪೋರ್ಟ್ ಇರಬೇಕು, ಮತ್ತೆ ಬೇರೆ ದೇಶಕ್ಕೆ ಹೋಗುವಂತ ಪ್ಲಾನ್ ಇರಬೇಕು. ಸೊ ನೆಕ್ಸ್ಟ್, ಇದು ನನ್ಗೆ ಪರ್ಸನಲ್ ಆಗಿ ಅನ್ಸುವಂತ ಅನಿಸಿಕೆ ಅಷ್ಟೇನೆ. ಬೆಸ್ಟ್ ಸೋರ್ಸಸ್ ಅಥವಾ ಆಥೆಂಟಿಕ್ ಸೋರ್ಸಸ್ ಯಾವುದು ಕಲಿಯೋದಕ್ಕೆ ಇಂಗ್ಲಿಷ್? ವಿವೇಕಾನಂದ ಇಂಗ್ಲಿಷ್ ಟ್ರೈನಿಂಗ್ ಅಕಾಡೆಮಿ ಅಂತಿದೆ, ಕೇಳಿದ್ರಲ್ವಾ? ಸೊ ವೀಟಾ.
ಸೊ ಇದು ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರುತ್ತೆ ಟಿವಿನಲ್ಲಿ. ಸೊ ವೀಟಾ ಇಂಗ್ಲಿಷ್ ಅಕಾಡೆಮಿ, ಸೊ ಬೆಂಗಳೂರಲ್ಲಿ ಸಾಕಷ್ಟು ಪ್ಲೇಸಸ್ ಅಲ್ಲಿ ಇದೆ. ಈಗ ಕೊರೋನಾ ಅಂತ ಹೇಳಿ ಕೆಲವು ಕಡೆ ಕ್ಲೋಸ್ ಆಗಿದೆ, ಆದ್ರೆ ಇನ್ನೂ ಇವೆ ಬೇಕಾದಷ್ಟು. ಸೊ ವೀಟಾ ವಿಜಯನಗರ್ ಇದೆ, ಮಾರುತಿ ಮಂದಿರ ಹತ್ರ ಬೆಂಗಳೂರು. ಮತ್ತೆ ಇನ್ನೂ 2 ಬ್ರಾಂಚಸ್ ಇದೆ, ಫಂಕ್ಷನ್ ಆಗ್ತಾ ಇದೆ. ಮೈಸೂರಲ್ಲೂ ಕೂಡ ಇದೆ ಬ್ರಾಂಚಸ್ಸು. ಸೊ ಅಲ್ಲಿ ಹೋಗಿ ಸಾಕಷ್ಟು ಪ್ಲಾನ್ಸ್ ಇದೆ ಅವ್ರ ಹತ್ರ, ಪ್ಯಾಕೇಜಸ್. ಫ್ಲೂಯೆಂಟ್ ಇಂಗ್ಲಿಷ್ ಅಂತ ಒಂದು ಪ್ಯಾಕೇಜ್ ಇದೆ, ಮತ್ತೆ ಐಎಲ್ಸ್ ಪ್ಯಾಕೇಜ್ ಇದೆ, ಸ್ಪೋಕನ್ ಇಂಗ್ಲಿಷ್ ಪ್ಯಾಕೇಜ್ ಇದೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತಿದೆ. ಸೊ ಸಾಕಷ್ಟು ಇದೆ ಅವ್ರ ಹತ್ರ. ಸೊ ಫೀಸು ಕೂಡ ರೀಸನಬಲ್ ಆಗಿದೆ. ಸೊ ಅಲ್ಲಿ ಸಾಧ್ಯ ಆದ್ರೆ ಎನ್ರೋಲ್ ಆಗಿ. ಮತ್ತೆ ಇನ್ನೊಂದು ತುಂಬಾ ಎಫೆಕ್ಟಿವ್ ಆದದ್ದು ಮತ್ತೆ ದೊಡ್ಡ ವಿಕೆಟ್, ಲಿಂಕ್ಡ್ ಇನ್ ಲರ್ನಿಂಗ್. ಲಿಂಕ್ಡ್ ಇನ್ ಅಂತ ಒಂದು ಸೋಷಿಯಲ್ ಮೀಡಿಯಾ ಇದೆ, ಗೊತ್ತಾ? ಸೊ ಅವ್ರದ್ದೇನೆ ಲಿಂಕ್ಡ್ ಇನ್ ಲರ್ನಿಂಗ್ ಅಂತ ಒಂದು ಆ್ಯಪ್ ಇದೆ, ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಕಲಿಬಹುದು. ಅವರು ವರ್ಷಕ್ಕಿಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಚಾರ್ಜ್ ಮಾಡಿ ಅಲ್ಲಿ ಸಿಗೋಂಥ ಎಲ್ಲಾ ಮೆಟೀರಿಯಲ್ಸೂ ಫ್ರೀನೇ. ನೀವೇನೇನು ಬೇಕು ಎಲ್ಲ ಕಲಿಬಹುದು. MS ಆಫೀಸ್ ಕಲಿಬಹುದು, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಕಲಿಬಹುದು, ಕಮ್ಯುನಿಕೇಶನ್ ಸ್ಕಿಲ್ಸ್ ಕಲಿಬಹುದು, ಪರ್ಸನಾಲಿಟಿ ಡೆವಲಪ್ಮೆಂಟ್, ಬಾಡಿ ಲ್ಯಾಂಗ್ವೇಜ್, ಎಟಿಕೆಟ್ಸ್, ಸೊ ಹೀಗೆ ಟೀಮ್ ಮ್ಯಾನೇಜ್ಮೆಂಟ್, ಟೀಮ್ ವರ್ಕ್, ಹೀಗೆ ಸಾಕಷ್ಟು ವಿಷಯಗಳಲ್ಲಿ ಅದು ಮೆಟೀರಿಯಲ್ಸ್ ಅನ್ನ ಹೊಂದಿದೆ. ರಿಸೋರ್ಸ್, ವಿಡಿಯೋಸ್ ಅಂದ್ರೆ, ಸೊ ವಿಡಿಯೋಸ್ ಇದೆ. ಅದ್ರ ಜೊತೆಗೆ ಯುಡೆಮಿ ಅಂತ ಒಂದು ಆ್ಯಪ್ ಇದೆ, ಯುಡೆಮಿ, UDEMY, ಯುಡೆಮಿ ಅಂತ. ಸರಳು ಸಾಕಷ್ಟು ಸಿಗುತ್ತೆ. ಸೊ ಬೇಕಾದಷ್ಟು ಆನ್ಲೈನ್ ಈ ರೀತಿ ವಿಡಿಯೋ ಶೇರಿಂಗ್ ಆ್ಯಪ್ಸ್ ಇದೆ. ಮತ್ತೆ ಕೆಲವೊಂದು ಮೊಬೈಲ್ ಆ್ಯಪ್ಸ್, ವರ್ಡ್ ಅಪ್ ಅಂತಿದೆ, ವೊಕ್ಯಾಬ್ಯುಲರಿ ಕಲಿಯೋದಕ್ಕೆ ತುಂಬಾನೇ ಎಫೆಕ್ಟಿವ್ ಆ್ಯಪ್ ಅದು, ವರ್ಡ್ ಅಪ್ ಅನ್ನೋದು. ಸೊ ನೀವು ಒಂದು ವರ್ಡ್ನ ಕಲಿಬೇಕು ಅಂದ್ರೆ ನಿಮಗೆ ಆಡಿಯೋ, ವಿಡಿಯೋ, ಇಮೇಜು, ಟೆಕ್ಸ್ಟು ಎಲ್ಲದನ್ನು ಕೊಡ್ತಾರೆ ಅವರು. ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಕಲೀರಿ ಅಂತ. ಜೊತೆಗೆ ಮ್ಯೂಸಿಕ್ಕು ಇರುತ್ತೆ. ಕೆಲವೊಂದು ಹಾಲಿವುಡ್ ಮೂವೀಸ್ ಇಂದ ಆ ಶಬ್ದ ಇರೋಂಥ ಮ್ಯೂಸಿಕ್ಕು ಕೂಡ ಸಿಗುತ್ತೆ. ಸೊ ಆ ರೀತಿ ಎಲ್ಲ ರೀತಿಯಲ್ಲೂ ಕಲಿಬಹುದು. ಇನ್ನೊಂದು ಸ್ಕ್ರೀನ್ ಅಂತ, ಇವ್ರು ಏನ್ ಮಾಡ್ತಾರೆ ಅಂದ್ರೆ ಹಾಲಿವುಡ್ ಮೂವೀಸ್ ಇಂದ ಕೆಲವೊಂದು ಸೀನ್ಸ್ ಅನ್ನ ಕಟ್ ಮಾಡಿ ಆ ಡೈಲಾಗ್ ಅಲ್ಲಿ ಇರುವಂತ ಶಬ್ದಗಳನ್ನ ಕಲಿಸೋದು. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅವರು ಕಲಿಸ್ತಾರೆ. ಹಾಗೆ ಸ್ಕ್ರೀನ್. ಇನ್ನೊಂದು ಹೆಲೋ ಇಂಗ್ಲಿಷ್ ಅಂತ, ತುಂಬಾನೇ ಪಾಪ್ಯುಲರ್ ಆ್ಯಪ್ ಇದು, ಹೆಲೋ ಇಂಗ್ಲಿಷ್. ಸೊ ಇಲ್ಲಿ ನಿಮಗೆ ಕ್ವಿಝು ಅಂದ್ರೆ ಇಂಟರಾಕ್ಟಿವ್ ಸಾಫ್ಟ್ವೇರ್ ಅಂತ ಹೇಳಿದ್ನಲ್ಲ, ಸೊ ಆ ರೀತಿ ಇರುತ್ತೆ. ಇದು ವಿಡಿಯೋಸ್ ಇರುತ್ತೆ, ಟೆಕ್ಸ್ಟ್ ಇರುತ್ತೆ, ಇಂಟರಾಕ್ಟಿವ್ ಕ್ವಿಜ್ ಇರುತ್ತೆ. ಸೊ ಅದರಿಂದೆಲ್ಲ ಕಲಿಬಹುದು. ಪ್ರೊನೌನ್ಸಿಯೇಷನ್ ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹೆಲೋ ಇಂಗ್ಲಿಷ್ ಆ್ಯಪ್. ವಿಜುವಲ್ ವೊಕ್ಯಾಬ್ಯುಲರಿ ಅಂತ ಒಂದು ಆ್ಯಪ್ ಇದೆ, ವಿಜುವಲ್ ವೊಕ್ಯಾಬ್ಯುಲರಿ. ಸೊ ಇದು ಪ್ರೀಮಿಯಂ ಹೋದ್ರೆ ತುಂಬಾನೇ ಯೂಸ್ ಆಗುತ್ತೆ ನಿಮಗೆ. ಸೊ ಯಾವುದೇ ರೀತಿ ವೊಕ್ಯಾಬ್ಯುಲರಿ ಕ್ಲಾಸಿಫೈ ಮಾಡಿ ನೀವು ಕಲಿಬಹುದು. ಇಡಿಯಮ್ಸ್ ಅಂಡ್ ಫ್ರೇಸಸ್, ಸೊ ಸಾಕಷ್ಟು ಆ್ಯಪ್ಸ್ ಇದೆ ಇದ್ರ ಮೇಲೆ, ಇಡಿಯಮ್ಸ್ ಅಂಡ್ ಫ್ರೇಸಸ್ ಮೇಲೆ. ಸೊ ಆಕ್ಸ್ಫರ್ಡ್ದು ಯೂಸ್ ಮಾಡಿ, ಆಕ್ಸ್ಫರ್ಡ್ ಅಥವಾ ಕೇಂಬ್ರಿಡ್ಜ್. ಪಿಕ್ಟೋ ವರ್ಡ್ ಅಂತ, ಪಿಕ್ಟೋ ವರ್ಡ್ ಅಂದ್ರೆ ಈ ಕೆಲವೊಂದು ಪಜಲ್ಸ್ ಎಲ್ಲ ಸಾಲ್ವ್ ಮಾಡೋದು. ಪಿಕ್ಚರ್ಸ್ ತೋರಿಸ್ತಾರೆ, ಅದನ್ನ ನೋಡಿ ವರ್ಡ್ನ ಗೆಸ್ ಮಾಡಬೇಕು. ಸೊ ಆ ರೀತಿ ಗೇಮ್ಸ್ ಎಲ್ಲ ಇರುತ್ತೆ. ಸಿನೋನಿಮ್ಸ್ ಮತ್ತೆ ಆಂಟೋನಿಮ್ಸ್, ಸೊ ಇದ್ರದ್ದು ಯಾವ್ದಾದ್ರು ಒಂದು ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಂದ್ರೆ ಪರ್ಯಾಯ ಪದ ಮತ್ತೆ ವಿರುದ್ಧಾರ್ಥಕ ಪದ. ಐಎಲ್ಸ್ ಪ್ರಾಕ್ಟೀಸ್, ಸೊ ಅದು ಒಂದು ಆ್ಯಪ್ ಇದೆ. ಅದರಲ್ಲೂ ಪ್ರೀಮಿಯಂ ಹೋದ್ರೆ ನಿಮಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ. ಸೊ ಐಎಲ್ಸ್ ಪ್ರಾಕ್ಟೀಸ್ ಟೆಸ್ಟ್ ಎಲ್ಲ ನೀವು ಬರಿಬಹುದು, ಮಾಕ್ ಟೆಸ್ಟ್ ಎಲ್ಲ. ಇನ್ನು ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳೋದಾದ್ರೆ ಜೆನಿಫರ್, ಎಲ್ಲಾ ಚಾನಲ್ಲು ವಾಚ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇಂಗ್ಲಿಷ್ ಅನ್ನ ನೇಟಿವ್ ಸ್ಪೀಕರ್ ಇಂದಾನೆ ಕಲಿಬೇಕು. ಇಂಗ್ಲಿಷಲ್ಲೇ ಕಲಿಬೇಕು. ಇಂಗ್ಲಿಷ್ನ ಕನ್ನಡದಲ್ಲಿ ಕಲಿಯಕ್ಕಾಗಲ್ಲ. ಅದ್ಯಾವುದೋ ಸ್ಪೋಕನ್ ಇಂಗ್ಲಿಷ್ ಅಂತ ಹೇಳಿ ಕನ್ನಡನ ಟ್ರಾನ್ಸ್ಲೇಟ್ ಮಾಡೋದು ಇಂಗ್ಲಿಷ್ಗೆ, ಅದನ್ನ ಗಟ್ ಮಾಡೋದು, ಸೊ ಇದೆಲ್ಲ ನಡೆಯೋದಿಲ್ಲ ಭಾಷೆ ಕಲಿಬೇಕಾದ್ರೆ. ಯಾವುದೇ ಭಾಷೆ ಆಗಲಿ, ನೀವು ತಮಿಳು ತೆಲುಗು ಕಲಿಬೇಕಾದ್ರೂ ಅಷ್ಟೇನೆ, ನೀವು ಗಟ್ ಮಾಡಬಾರ್ದು ಡೈಲಾಗ್ಸ್ ಅನ್ನ, ಆಯ್ತಾ? ಮಾತನ್ನ ಗಟ್ ಮಾಡಬಾರ್ದು. ಸೊ ಜೆನಿಫರ್
ಜೆನಿಫರ್ ESL ಅಂತ ಒಂದು ಚಾನಲ್ ಇದೆ, ಮತ್ತೆ ಇಂಗ್ಲಿಷ್ ವಿತ್ ಲೂಸಿ ಅದೊಂದು ಚಾನಲ್ ಇದೆ. ತುಂಬಾನೇ ಚೆನ್ನಾಗಿರೋ ಚಾನಲ್ಸ್, ನಂಗೆ ಇಷ್ಟ ಆಗೋದು. ಮತ್ತೆ ವೆಬ್ಸೈಟ್ಸ್, ಕೆಲವೊಂದು ವೆಬ್ಸೈಟ್ಸ್ ಇದೆ. ಹೌ ಜೆ ಸೇ ಅಂದ್ರೆ ಇದು ಪ್ರೊನೌನ್ಸಿಯೇಷನ್ ಗೈಡ್ ಮಾಡುವಂತ ವೆಬ್ಸೈಟು. ಹಾಗೆ ವಿಸು ವರ್ಡ್ಸ್ ಅಂದ್ರೆ ಒಂದು ಪದ ತಗೊಂಡು ಅದರಿಂದ ಏನೇನು ಬರುತ್ತೆ ಬ್ರಾಂಚಸ್ಸು ಅಂತೆಲ್ಲ ಒಂದು ಟ್ರೀ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಎಜುಕೇಶನ್ ಅಂತ ತಗೋತೀವಿ ಅಂತ ಇಟ್ಕೊಳ್ಳಿ. ಸೊ ಆ ಪದದಿಂದ ಏನೇನು ಬರುತ್ತೆ, ಎಜುಕೇಟೆಡ್, ಎಜುಕೇಟರ್, ಎಜುಕೇಶನ್ ಸಿಸ್ಟಮ್. ಸೊ ಈಗ ಎಷ್ಟೋ ಪದಗಳನ್ನ ಸೇರಿಸ್ತಾ ಹೋಗ್ಬೋದು. ಸೊ ಅದನ್ನ ಒಂದು ಟ್ರೀ ಮಾಡೋದು, ಮೂಲ ಪದ ಯಾವುದು ಅಂತ ನೋಡ್ಕೊಂಡು ಅದ್ರ ಮೇಲೆ ಕಟ್ತಾ ಹೋಗೋದು. ಸೊ ಹಾಗೆ ಸೊ ಆ ರೀತಿ ಚೆನ್ನಾಗಿರುತ್ತೆ vizuwords.com. ಮತ್ತೆ cambridgeenglish.org. ಸೊ ಕೇಂಬ್ರಿಡ್ಜ್ ಇಂಗ್ಲಿಷ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಇದು. ಸೊ ಅದರಲ್ಲೂ ಕೂಡ ಕೆಲವೊಂದು ಮೆಟೀರಿಯಲ್ಸ್ ಸಿಗುತ್ತೆ, ವೊಕ್ಯಾಬ್ಯುಲರಿ, ಗ್ರಾಮರ್ ಮತ್ತೆ ಪ್ರೊನೌನ್ಸಿಯೇಷನ್ ವಿಷಯವಾಗಿ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್ ಇಷ್ಟೊತ್ತವರೆಗೂ ಕೇಳೋದಕ್ಕೆ. ನನ್ನ ಕೆಲವೊಂದು ಪರ್ಸನಲ್ ಸಜೆಷನ್ಸ್ ಇವೆ, ಅದನ್ನ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ಅಷ್ಟೇನೆ. ಯಾವುದೇ ಲ್ಯಾಂಗ್ವೇಜ್ ಅನ್ನ ಕಲಿಬೇಕಾದ್ರೆ ನೀವು ಆ ಲ್ಯಾಂಗ್ವೇಜ್ ಅಲ್ಲೇ ಕಲಿಬೇಕು. ಟ್ರಾನ್ಸ್ಲೇಟ್ ಮಾಡ್ತೀನಿ ಪ್ರತಿಯೊಂದನ್ನು ಅನ್ನೋದು ವರ್ಕ್ ಆಗೋದಿಲ್ಲ. ಈಗ ನೀವು ತಮಿಳೋ ತೆಲುಗು ಕಲಿಬೇಕು ಅಂದ್ರೂ ನೀವು ಪ್ರತಿಯೊಂದನ್ನು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ಮತ್ತೆ ಅದನ್ನ ತೆಲುಗು ತಮಿಳಲ್ಲಿ ಏನು ಡೈಲಾಗ್ಸ್ ಅನ್ನ ನೆನ್ಪಿಟ್ಕೊಳ್ಳೋದು, ಕಟ್ ಮಾಡೋದು ಇವೆಲ್ಲ ನಡೆಯೋದಿಲ್ಲ. ಇಟ್ ವೋಂಟ್ ಹ್ಯಾಪನ್ ಫಾರ್ ಲಾಂಗ್ ಟೈಮ್. ಅಫ್ಕೋರ್ಸ್ ಕೆಲವೊಂದು ಬೇಸಿಕ್ ಪದಗಳನ್ನ ನೀವು ಕಲ್ತ್ಕೋಬೇಕಾಗತ್ತೆ, ಬರೆಯೋದು ಮತ್ತೆ ಓದೋದು ಕಲಿಬೇಕಾದ್ರೆ ಆ ಥರ ಮಾಡ್ತೀರಾ ನಿಜ. ಆದ್ರೆ ಅದು ನಿಮ್ಮನ್ನ ತುಂಬಾ ದೂರಕ್ಕೆ ತಗೊಂಡು ಹೋಗೋದಿಲ್ಲ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ಆ ಲ್ಯಾಂಗ್ವೇಜ್ ಅಲ್ಲೇ ಕಲಿಯೋದಕ್ಕೆ ಪ್ರಯತ್ನ ಪಡಿ. ಮತ್ತೆ ಆ ಲ್ಯಾಂಗ್ವೇಜ್ ಅಲ್ಲಿ ಥಿಂಕ್ ಮಾಡೋದನ್ನ, ಫೀಲ್ ಮಾಡೋದನ್ನ ನೀವು ಸ್ಟಾರ್ಟ್ ಮಾಡಬೇಕು. ಯಾಕೆ ನೀವು ಇಂಗ್ಲಿಷ್ ಅಲ್ಲಿ ಥಿಂಕ್ ಮಾಡಕ್ಕಾಗಲ್ಲ, ಯಾಕೆ ಫೀಲ್ ಮಾಡಕ್ಕಾಗಲ್ಲ ಇಂಗ್ಲಿಷ್ ಅಲ್ಲಿ? ಕಷ್ಟ ಏನಲ್ಲ ಅದು. ಆತರ ಮಾಡ್ತಾ ಹೋದ್ರೆ ಆ ಭಾಷೆ ನಿಮ್ಮೊಳಗೆ ಇಂಟರ್ನಲೈಸ್ ಆಗುತ್ತೆ, ನಿಮ್ಮ ಒಳಗೆ ಹೋಗುತ್ತೆ. ಆಗ ನಿಮ್ಗೆ ಈಸಿ ಆಗುತ್ತೆ. ಯಾವಾಗ ನೀವು ಒಂದು ಮಾಹಿತಿಯನ್ನ, ಜ್ಞಾನವನ್ನ ಇಂಟರ್ನಲೈಸ್ ಮಾಡ್ಕೋತಿರೋ, ಅಂದ್ರೆ ಒಳಗೆ ಹೋಗಕ್ ಬಿಡ್ತಿರೋ, ಆಗ ಅದು ನಿಮ್ಮ ಒಂದು ಭಾಗ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಬರೀ ಗಟ್ ಮಾಡ್ಕೊಂಡು ಏನೋ ಒಂದು ಹೇಳೋದು ಆ ರೀತಿ ಆಗ್ಬಿಡುತ್ತೆ. ಸರಿದ ಅದನ್ನ ಇಂಟರ್ನಲೈಸ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 1 hour ಆದ್ರೂ ನೀವು ಹೊಸ ಭಾಷೆನ ಕಲಿಯೋದಕ್ಕೆ ಮೀಸಲಿಡಿ ಒಂದ್ ದಿನಕ್ಕೆ. ದಿನ ಅಲ್ಲದೆ ಇದ್ರೂ ವಾರಕ್ಕೆ ಕನಿಷ್ಠ ಪಕ್ಷ 1-2 ಗಂಟೆ 3 ಗಂಟೆ ಆದ್ರೂ ನೀವು ಹೊಸ ಭಾಷೆನ ಕಲಿಯೋದಕ್ಕೆ ಪ್ರಯತ್ನ ಪಡಬೇಕು. ನಿಮ್ಮ ಹತ್ರ ಮೊಬೈಲ್ ಇದೆ, ಕೆಲವ್ರ ಹತ್ರ ಲ್ಯಾಪ್ಟಾಪು ಇರುತ್ತೆ. ಸುಮ್ಮನೆ ಯಾವುದೋ ಕೆಲ್ಸಕ್ಕೆ ಬಾರದ ಮೂವೀಸ್ ಎಲ್ಲ ನೋಡೋ ಬದಲು ಒಂದು ಲ್ಯಾಂಗ್ವೇಜ್ ಕಲಿಯೋದು, ಒಂದು ಸ್ಕಿಲ್ ಕಲಿಯೋದು, ಸೊ ಈ ರೀತಿ ಮಾಡ್ತಾ ಇರ್ಬೇಕು. ಆಡಿಯೋ ವಿಜುವಲ್ಸು ನಂಗನ್ಸ್ದಾಗೆ ತುಂಬಾನೇ ಎಫೆಕ್ಟಿವ್ ಲರ್ನಿಂಗ್ ಮೆಥಡ್. ಅದನ್ನ ಬಿಡಬೇಡಿ. ಓದೋದಕ್ಕಿಂತ ಹೆಚ್ಚಾಗಿ ನೀವು ನೋಡಿದ್ದನ್ನ ಹೆಚ್ಚು ಜ್ಞಾಪಕ ಇಟ್ಕೋತೀರ. ಮತ್ತೆ ಒಬ್ಬ ಒಳ್ಳೆ ಇಂಗ್ಲಿಷ್ ಟೀಚರ್ ಅನ್ನ ನೀವು ಹುಡ್ಕೋಬೇಕು. ನಿಮ್ಮ ಕಾಲೇಜಲ್ಲಿ ಸಿಗ್ತಾರೆ, ಹೊರಗಡೆ ಯಾವ್ದಾದ್ರು ಈ ವೀಟಾ ಇಂಗ್ಲಿಷ್ ಅಕಾಡೆಮಿ ಆ ಥರದ್ದು ಏನಾದ್ರು ಸಿಕ್ಕರೆ ಅಲ್ಲಿ ಸಿಗ್ತಾರೆ, ಅಥವಾ ನಿಮ್ಮ ಒಂದು ಸೋಷಿಯಲ್ ಸರ್ಕಲ್ ಎಲ್ಲ ಹುಡ್ಕೋಬಹುದು. ಸರತಿ ಎಲ್ಲೋ ಸಿಗ್ತಾರೆ, ಹುಡುಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಜರ್ನಿ ಆಫ್ ಲರ್ನಿಂಗ್ ಇಂಗ್ಲಿಷ್. ಸೊ ಇದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಡೈರೆಕ್ಟ್ ಆಗಿ ಬೆನಿಫಿಟ್ ಆಗದೆ ಇದ್ರು
ಜನರಲ್ ಇಂಗ್ಲಿಷ್ ಅಂದ್ರೆ ಏನು, ಅದನ್ನ ಯಾಕೆ ಕಲಿಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಪಾಯಿಂಟ್ಸ್ ನ ಹಂಚ್ಕೊಂಡಿದ್ದೀನಿ. ಸೊ ಹೀಗೆ ನನ್ನ ವಿಡಿಯೋಸ್ ಅನ್ನ ನೋಡ್ತಾ ಇರಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ತುಂಬಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.